ಆಗಸ್ಟ್ 15ರಂದು ಬೆಳಗ್ಗೆ ಇಡೀ ಗ್ರಾಮವು ಶಾಲೆಯ ಹಬ್ಬದ ಸಂಭ್ರಮದಲ್ಲಿ ಕಂಗೊಳಿಸುತ್ತಿತ್ತು. ಶಾಲೆಯ ಆವರಣವನ್ನು ತ್ರಿವರ್ಣ ಧ್ವಜಗಳು, ಹೂವಿನ ತೋರಣ ಮತ್ತು ಬಣ್ಣ ಬಣ್ಣದ ರಂಗೋಲಿಗಳಿಂದ ಅಲಂಕರಿಸಲಾಗಿತ್ತು. ಮಕ್ಕಳು ಬಿಳಿ ಬಟ್ಟೆಯನ್ನು ಧರಿಸಿ ಕೈಯಲ್ಲಿ ಚಿಕ್ಕ ತ್ರಿವರ್ಣ ಧ್ವಜವನ್ನು ಹಿಡಿದು ಸಂತೋಷದಿಂದ ಓಡಾಡುತ್ತಿದ್ದರು. ಎಲ್ಲರ ಮುಖದಲ್ಲೂ ದೇಶದ ಹೊಳಪು ಕಾಣಿಸುತ್ತಿತ್ತು. ಆ ಶಾಲೆಯಲ್ಲಿ ಓದುತ್ತಿದ್ದ ಆದಿತ್ಯ ಎಂಬ ಬಾಲಕ ತನ್ನ ಅಜ್ಜನೊಂದಿಗೆ ಶಾಲೆಗೆ ಬರುತ್ತಾನೆ. ಧ್ವಜಾರೋಹಣ ಕಾರ್ಯಕ್ರಮ ಆರಂಭ ಆಗುವ ಮೊದಲು ಅವನು ತನ್ನ ತಾತನನ್ನು ಕೇಳಿದನು, ತಾತ, ನಾವು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನವನ್ನು ಏಕೆ ಆಚರಿಸುತ್ತೇವೆ? ತಾತ ನಗುತ್ತಾ ಹೇಳಿದರು, ಮಗನೇ, ಈ ದಿನ ನಮಗೆ ಕೇವಲ ರಜೆಯ ದಿನವಲ್ಲ, ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನ ನೆನಪಿಸಿಕೊಳ್ಳುವ ಪವಿತ್ರ ದಿನ. ಆದಿತ್ಯ ಕುತೂಹಲದಿಂದ ಕೇಳಿದನು, ಅವರು ಏನು ಮಾಡಿದರು ತಾತ? ತಾತ ಕಥೆಯನ್ನು ಆರಂಭಿಸಿದರು. ಬಹಳ ವರ್ಷಗಳ ಹಿಂದೆ ನಮ್ಮ ಭಾರತ ದೇಶ ಬ್ರಿಟಿಷರ ಆಳ್ವಿಕೆಯಲ್ಲಿ ಇತ್ತು. ನಮ್ಮ ದೇಶದ ಜನರಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಅವರು ನಮ್ಮ ಮೇಲೆ ಅನೇಕ ಕಠಿಣ ಕಾನೂನುಗಳನ್ನು ಹೇರಿದರು. ಜನರು ತಮ್ಮದೇ ದೇಶದಲ್ಲಿ ಸ್ವತಂತ್ರವಾಗಿ ಬದುಕಲು ಸಾಧ್ಯವಾಗಲಿಲ್ಲ. ಆಗ ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ರಾಣಿ ಲಕ್ಷ್ಮೀಬಾಯಿ ಮತ್ತು ಇನ್ನೂ ಅನೇಕ ವೀರರು ದೇಶವನ್ನು ಸ್ವತಂತ್ರಗೊಳಿಸಲು ಹೋರಾಟ ನಡೆಸಿದರು. ಗಾಂಧೀಜಿಯವರು ಅಹಿಂಸೆ ಮತ್ತು ಸತ್ಯದ ಮಾರ್ಗದಲ್ಲಿ ಜನರನ್ನು ಒಗ್ಗೂಡಿಸಿದರು. ಅನೇಕರು ಜೈಲು ಶಿಕ್ಷೆಯನ್ನು ಅನುಭವಿಸಿದರು. ಕೆಲವರು ತಮ್ಮ ಪ್ರಾಣವನ್ನೇ ದೇಶಕ್ಕಾಗಿ ಅರ್ಪಿಸಿದರು. ಅವರ ತ್ಯಾಗದ ಫಲವಾಗಿ 1947ರ ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯವನ್ನು ಪಡೆಯಿತು. ಅಷ್ಟರಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಧ್ವಜಾರೋಹಣವನ್ನು ಮಾಡಿದರು. ಎಲ್ಲರೂ ಗೌರವದಿಂದ ರಾಷ್ಟ್ರಗೀತೆಯನ್ನು ಹಾಡಿದರು. ಹಾಗೆ ತ್ರಿವರ್ಣ ಧ್ವಜವು ಗಾಳಿಯಲ್ಲಿ ಹೆಮ್ಮೆಯಿಂದ ಹಾರಾಡುತ್ತಿತ್ತು. ಆದಿತ್ಯನ ಮನಸ್ಸಿನಲ್ಲಿ ದೇಶದ ಮೇಲಿನ ಗೌರವ ಇನ್ನಷ್ಟು ಹೆಚ್ಚಾಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಕರು ಭಾಷಣ ಮಾಡುತ್ತಾ ಹೇಳಿದರು, ಸ್ವಾತಂತ್ರ್ಯ ಎಂದರೆ ಕೇವಲ ಬ್ರಿಟಿಷರಿಂದ ಮುಕ್ತಿ ಪಡೆದ ದಿನವಲ್ಲ, ದೇಶದ ಪ್ರಗತಿಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದು, ಪರಿಸರವನ್ನು ಕಾಪಾಡುವುದು, ಕಾನೂನನ್ನು ಪಾಲಿಸುವುದು, ಇತರರಿಗೆ ಗೌರವ ನೀಡುವುದು ಮತ್ತು ಒಳ್ಳೆಯ ನಾಗರಿಕರಾಗುವುದು ನಿಜವಾದ ದೇಶಭಕ್ತಿ. ಆ ಮಾತುಗಳು ಆದಿತ್ಯನ ಮನಸ್ಸಿನಲ್ಲಿ ಆಳವಾಗಿ ಉಳಿದವು. ಕಾರ್ಯಕ್ರಮ ಮುಗಿದ ನಂತರ ಅವನು ತನ್ನ ಸ್ನೇಹಿತರೊಂದಿಗೆ ಶಾಲೆಯ ಆವರಣದಲ್ಲಿ ಬಿದ್ದಿದ್ದ ಕಸವನ್ನು, ತುಂಡುಗಳನ್ನು ಸ್ವಚ್ಛಗೊಳಿಸಲು ಮುಂದಾದನು. ನಮ್ಮ ದೇಶವನ್ನು ಸ್ವಚ್ಛವಾಗಿಟ್ಟರೆ ಅದು ದೇಶ ಸೇವೆಯೇ ಎಂದು ಹೇಳಿದನು. ಅವನ ಸ್ನೇಹಿತರು ಕೂಡ ಅವನೊಂದಿಗೆ ಸಹಾಯ ಮಾಡಲು ಮುಂದಾದರು. ಮನೆಗೆ ಹಿಂತಿರುಗಿದ ನಂತರ ಆದಿತ್ಯ ತನ್ನ ತಾಯಿಗೆ, ಅಮ್ಮ, ಇನ್ನು ಮುಂದೆ ನಾನು ರಾಷ್ಟ್ರಧ್ವಜಕ್ಕೆ ಯಾವಾಗಲೂ ಗೌರವ ಕೊಡುತ್ತೇನೆ, ಚೆನ್ನಾಗಿ ಓದಿ ದೇಶಕ್ಕೆ ಒಳ್ಳೆಯ ಸೇವೆ ಮಾಡುತ್ತೇನೆ ಎಂದು ಹೇಳಿದನು. ತಾಯಿ ಸಂತೋಷದಿಂದ ಅವನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು. ತಾತ ಕೂಡ ಹೆಮ್ಮೆಯಿಂದ, ಇದೇ ನಿಜವಾದ ಸ್ವಾತಂತ್ರ್ಯ ದಿನದ ಅರ್ಥ. ದೇಶಕ್ಕಾಗಿ ದೊಡ್ಡ ಕೆಲಸ ಮಾಡುವುದಷ್ಟೇ ಅಲ್ಲ, ಪ್ರತಿದಿನ ಸಣ್ಣ ಸಣ್ಣ ಒಳ್ಳೆ ಕೆಲಸಗಳನ್ನು ಮಾಡುವುದು ಕೂಡ ದೇಶ ಸೇವೆಯೇ ಎಂದರು. ಆ ದಿನದಿಂದ ಆದಿತ್ಯ ತನ್ನ ಶಾಲೆಯಲ್ಲಿ ಶಿಸ್ತಿನಿಂದ ಓದುತ್ತಿದ್ದನು. ಮರಗಳನ್ನು ನೆಡುವುದು, ನೀರನ್ನು ಉಳಿಸುವುದು, ಶಾಲೆಯನ್ನು ಸ್ವಚ್ಛವಾಗಿಡುವುದು ಮತ್ತು ಎಲ್ಲರೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳುವುದು ಅವನ ಹವ್ಯಾಸವಾಗಿತ್ತು. ತನ್ನ ಸ್ನೇಹಿತರಿಗೂ ದೇಶದ ಮಹತ್ವವನ್ನು ತಿಳಿಸಿದನು. ಕೆಲವು ವರ್ಷಗಳ ನಂತರ ಆದಿತ್ಯ ಒಬ್ಬ ಉತ್ತಮ ಅಧಿಕಾರಿಯಾಗಿ ದೇಶದ ಅಭಿವೃದ್ಧಿಗೆ ತನ್ನ ಸೇವೆಯನ್ನು ಸಲ್ಲಿಸಿದನು. ಪ್ರತಿಯೊಂದು ಸ್ವಾತಂತ್ರ್ಯ ದಿನದಂದು ಅವನು ತನ್ನ ಬಾಲ್ಯದ ನೆನಪುಗಳನ್ನು ಸ್ಮರಿಸುತ್ತಾ, ನಮ್ಮ ಸ್ವಾತಂತ್ರ್ಯ ಸಾವಿರಾರು ವೀರರ ತ್ಯಾಗದ ಫಲ, ಅದನ್ನು ಕಾಪಾಡುವುದು ಪ್ರತಿಯೊಬ್ಬನ ಭಾರತೀಯನ ಕರ್ತವ್ಯ ಎಂದು ಮಕ್ಕಳಿಗೆ ಹೇಳುತ್ತಿದ್ದನು. ಈ ಕಥೆಯಿಂದ ತಿಳಿಯುವುದು ಏನೆಂದರೆ, ಸ್ವಾತಂತ್ರ್ಯವು ನಮಗೆ ದೊರೆತ ಅಮೂಲ್ಯ ಉಡುಗೊರೆ. ಅದನ್ನು ಗೌರವಿಸಿ ದೇಶದ ಅಭಿವೃದ್ಧಿಗೆ ನಮ್ಮಿಂದಾದ ಕೊಡುಗೆಯನ್ನು ನೀಡುವುದು ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿ. ವಿಡಿಯೋ ಇಂದ ಏನಾದರೂ ಕಲಿತರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.